ಕಲೆ ಯಾವಾಗಲೂ ಜೀವಂತ. ತಾಲೂಕು ಆರ್ಥಿಕವಾಗಿ ಸದೃಢವಿಲ್ಲದಿದ್ದರೂ ಕಲೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಶ್ರೀಮಂತಿಕೆಯಾಗಿದೆ ಎಂದು ಶಾಸಕರಾದ ಟಿ ರಘುಮೂರ್ತಿ ಹೇಳಿದರು. ನಗರದ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಕಲೆಗಳನ್ನು ಪೋಷಿಸುವ ದೃಷ್ಟಿಯಿಂದ ಸರ್ಕಾರ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಇಂದಿನ ವೇಗದ ಬದುಕಿನಲ್ಲಿ ಯುವ ಸಮುದಾಯ ಸಾಂಸ್ಕೃತಿಕ ಕಲೆಗಳನ್ನು ಮರೆಯುತ್ತಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ಭರತನಾಟ್ಯ, ಕಂಸಾಳೆ ನಾಟಕ ಸೇರಿದಂತೆ ಇತರೆ ಕಲೆಗಳನ್ನು ಪರಿಚಯಿಸುವ ಹಾಗೂ ಅವುಗಳನ್ನು ಪೋಷಿಸುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗಿದೆ. ಚಳ್ಳಕೆರೆ ತಾಲೂಕು ಆರ್ಥಿಕವಾಗಿ ಬರಗಾಲ ಎದುರಿಸುತ್ತಿದ್ದರೂ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಸದಾ ತನ್ನ ಶ್ರೀಮಂತಿಕೆಯನ್ನು ಉಳಿಸಿಕೊಂಡು ಬಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಹಿತಿ ಹಾಗೂ ಕವಿಗಳಾದ ಕೊರಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿ, ನಮ್ಮ ನಾಡಿನ ಹಾಗೂ ಬಯಲು ಸೀಮೆಯ ಸಾಹಿತ್ಯ, ಸಂಸ್ಕೃತಿ ಹಾಗೂ ಜಾನಪದ ಕಲೆಗಳು ತಿಳಿಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿದೆ. ನಶಿಸಿ ಹೋಗುತ್ತಿರುವ ಕಲೆಗಳನ್ನು ಪೋಷಣೆ ಮಾಡುವುದು ಇಂದಿನ ಪೀಳಿಗೆಗೆ ತಿಳಿಸುವುದು ಅಗತ್ಯವಾಗಿದ್ದು, ಇಂತಹ ಕಾರ್ಯಕ್ರಮಗಳಿಂದ ಹಲವಾರು ಗ್ರಾಮೀಣ ಪ್ರತಿಭೆಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಆಧುನೀಕರಣಗೊಳ್ಳುತ್ತಿರುವುದರಿಂದ ಹಾಗೂ ಯುವ ಜನತೆ ಮೊಬೈಲ್ಗೆ ದಾಸರಾಗುತ್ತಿರುವುದರಿಂದ ಗ್ರಾಮೀಣ ಭಾಗದ ಕಲೆಗಳ ಬಗ್ಗೆ ತಿಳಿದುಕೊಳ್ಳಲು ಸಹ ಮುಂದಾಗುತ್ತಿಲ್ಲ. ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುವ ಮೂಲಕ ಉತ್ತಮ ಅಡಿಪಾಯ ಹಾಕಬೇಕು ಎಂದರು. ಎರಡೂವರೆ ಸಾವಿರ ಒಂದು ಸಾಂಸ್ಕೃತಿಕ ಕಲೆಗಳಿದ್ದಾವೆ. ಅವೆಲ್ಲವೂ ಕೂಡ ನಶಿಸಿ ಹೋಗುವಂತ ಬಂದಿದೆ. ಆದರೆ ಸರ್ಕಾರಗಳ ಜವಾಬ್ದಾರಿ ಅದನ್ನು ಯಾಕೆ ಆ ಸಾಂಸ್ಕೃತಿಕ ಕಲೆಗಳು ಇರಬೇಕು. ಬಹುಶಃ ಅವೆಲ್ಲ ಸಾಂಸ್ಕೃತಿಕ ಕಲೆಗಳೇ ಅವೆಲ್ಲನೂ ಕೂಡ ಪಾಠ ಇರುತ್ತೆ. ಬಹುಶಃ ಎಲ್ಲರೂ ಮಾತನಾಡಲಿಕ್ಕಾಗಲ್ಲ. ಅವೆಲ್ಲ ಪ್ರತಿಯೊಂದು ಕೂಡ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಭಾರತ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲಿ ತಮ್ಮದೇ ಆದ ಇಂಥ ಪೂರ್ವಿಕರು ಜೊತೆಗೆ ಆ ಇತಿಹಾಸವನ್ನು ಪ್ರತಿಯೊಂದು ರಾಜ್ಯದಲ್ಲಿ ಇರ್ಬೋದು, ಅವರ ರಾಜ್ಯದಲ್ಲಿ ಅವರ ಭಾಷೆಗಳಲ್ಲಿ. ಆದರೆ ಕನ್ನಡಕ್ಕೆ ತನ್ನದಾದ ಒಂದು ಪ್ರಾಧಾನ್ಯತೆ, ನಮ್ಮ ತಾಯಿ ಕನ್ನಡ ಮತ್ತೆ ನಮ್ಮ ತಾಯಿ ಜೊತೆ ಬಹುಶಃ ಅಂತಕ್ಕೆ ಪೂರ್ವವಾದ ಮತ್ತು ವಿಶೇಷವಾಗಿ ಭಾಷೆ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದ್ದಾವೆ ವಿಶೇಷವಾಗಿ ಹೋಗಬೇಕು. ಆ ಕಲೆಗಳು ಭಾಳಷ್ಟು ಮುಖ್ಯ. ಯಾವತ್ತೂ ಕೂಡ ಪ್ರಸ್ತುತವಾಗಿ ಯಾವುದೇ ಸನ್ನಿವೇಶದಲ್ಲಿ ಅವರ ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಅವರ ಮತ್ತು ನಮ್ಮ ದೇವರು ಹೊಸದಾಗಿ ಪ್ರಾಚಾರ್ಯ ಆಗಿದ್ದಾರೆ. ಅದನ್ನು ವ್ಯವಸ್ಥಿತವಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗಲೂ ಇದನ್ನೆಲ್ಲ ನಮ್ಮ ಜೊತೆಗೆ ಎಲ್ಲ ಸಾರ್ವಜನಿಕ ಇಲ್ಲಿ ನೋಡಿ ಎಲ್ಲನೂ ಕೂಡ ಸಾರ್ವಜನಿಕರ